ಇವರು ಮನೆ ತಿಂಡಿನೇ ಮಾಡೋದು. ಚಕ್ಲಿ, ನಿಪ್ಪಟ್ಟು, ತಿಂಡಿ ಐಟಮು, ಕೋಡ್ಬಳೆ ಮಾಡ್ಕೊಡ್ತಾರೆ. ನಾವು ಹೋಗ್ತಿರೋದು ಚಂದ್ರು ಬೊಂಡ ಸ್ಥಳಗೆ. ಬೊಂಡ ತಿನ್ನೋರಿಗೆ ಇಲ್ಲೇ ನಮ್ಮ ಬೇರೆ ಇದೊಂದು ನಾನಿರೋ ಏರಿಯಾನಲ್ಲಿರೋ ಬೊಂಡ ಅಂಗಡಿ. ಇದು ಚಂದು ಬೊಂಡ ಸ್ಟಾಲ್ ಅಂತ ಹೆಸರು. ಇವ್ರ ಹೆಸರು ಬಂದ್ಬಿಟ್ಟು ಚಂದ್ರು ಅಂತ. ಈಗ ಬಜ್ಜಿ ರೆಡಿ ಮಾಡ್ತಾ ಇದ್ದಾರೆ ಅಂಕಲ್ ಅವರು. ಈಗ ತಾನೇ ಆಗ್ತಾ ಇರೋ ಬಿಸಿ ಬಿಸಿ ಬಜ್ಜಿ ಇದು. ಇಲ್ಲಿ ಇದು ಚಕ್ಲಿ, ನಿಪ್ಪಟ್ಟು ಎಲ್ಲ ಸಿಗುತ್ತೆ ನಿಮಗೆ. ವರಲಕ್ಷ್ಮಿ ಹಬ್ಬ ಮತ್ತು ಗಣೇಶ ಹಬ್ಬ, ನಿಮ್ಗೇನಾದರೂ ಫಂಕ್ಷನ್ಸ್ ಇರುತ್ತಲ್ಲ, ಇವ್ರ ಕಡೆಯಿಂದ ಚಕ್ಲಿ, ನಿಪ್ಪಟ್ಟು ಮತ್ತು ತಿಂಡಿ ಐಟಮ್ಗಳೆಲ್ಲ ಇವರೇ ಮಾಡಿಕೊಡ್ತಾರೆ. ಇಲ್ಲಿ ಮಾತ್ರ ಬೊಂಡ ಹಾಕಿದ್ದಾರೆ ಅಷ್ಟೇ. ಮೊದಲು ಇಲ್ಲಿ ಚಕ್ಲಿ, ನಿಪ್ಪಟ್ಟೆಲ್ಲ ಇಡ್ತಾಯಿದ್ರು ಮಾರೋದಕ್ಕೆ. ಆಲೂಗಡ್ಡೆ ಬೊಂಡ ಎಲ್ಲ ಮಾಡ್ತಾರೆ. ಹಾಂ, ಇವರು ಮನೆ ತಿಂಡಿನೇ ಮಾಡೋದು. ನಿಮ್ಗೇನಾದರೂ ಫಂಕ್ಷನ್ಗಳಿರುತ್ತಲ್ಲ, ಇವರು ಭಟ್ರು, ಇವ್ರ ಜೊತೆ ಇನ್ನೊಬ್ರು ಬರ್ತಾರೆ. ನೀವೇನಾದರೂ ಫಂಕ್ಷನ್ಗೆ ಅಡುಗೆ ಮಾಡೋಕ್ಕೆ ಮಾತ್ರ, ಇನ್ನೇನು ಇವ್ರಿಗೆ ಗೊತ್ತಿಲ್ಲ ಅಡುಗೆ ಮಾಡೋದು ಬಿಟ್ಟರೆ. ಚಂದ್ರದಿಂದ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ, ಇಲ್ಲಿ ನಿಮಗೆ ನಾನು ಕೆಳಗೆ ಲಿಂಕಾಗಿ ಹಾಕಿರ್ತೀನಿ ಇವ್ರ ಅಡ್ರೆಸ್ಸು. ಅವ್ರು ಬಂದುಬಿಟ್ಟು ಇವ್ರ ಹತ್ರ ಆರ್ಡ್ರ್ ಕೊಡ್ಬೋದು. ನಿಮಗೆ ಚಕ್ಲಿ, ನಿಪ್ಪಟ್ಟು, ತಿಂಡಿ ಐಟಮು, ಕೋಡ್ಬಳೆ ಎಲ್ಲ ಇವ್ರು ಮಾಡಿಕೊಡ್ತಾರೆ. ಅದಕ್ಕೆ ನಿಮ್ಗೇನಾದರೂ ಬೇಕಂದರೆ ಬಂದುಬಿಟ್ಟು ಇಲ್ಲಿ ಒಂಥರ ವಿಸಿಟ್ ಮಾಡಿ ಒಂದ್ಸಲಿ. ಇವ್ರ ಹತ್ರ ಕೇಳಿ ಅವ್ರು ಆರ್ಡ್ರ್ ಕೊಟ್ಬಿಟ್ಟು ಮಾಡಿಕೊಡ್ತಾರೆ ಮನೆ ತಿಂಡಿ ಮಾತ್ರ. ನೀವು ಒಂದ್ಸರಿ ಬಂದ್ಬಿಟ್ಟು ಇಲ್ಲಿ ರುಚಿ ನೋಡಿ, ಚೆನ್ನಾಗಿದೆ. 10 ರೂಪಾಯಿಗೆ 4 ಬೊಂಡ ಕೊಡ್ತಾರೆ. ಇದು ಅವರ ಬೊಂಡ ಸ್ಟಾಲ್ನ ಮೆನು ಅಂತೆ. ಕೆಳಗೆ ಹಾಕಿದ್ದಾರೆ ನೋಡಿ, ಏನೇನು ಬೇಕೋ ವೆರೈಟಿ ಎಲ್ಲ ಸಿಗುತ್ತೆ ಇಲ್ಲಿ. ಮಾಡಿರೋ ವ್ಲಾಗ್ಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.